ನಮಸ್ಕಾರ. ಇವತ್ತು ನಾವು ಮಧುಗಿರಿ ನಗರಕ್ಕೆ ಬಂದಿದ್ದೇವೆ. ಏಕಶಿಲಾ ಬೆಟ್ಟ ಅಂತಲೇ ಇಡೀ ಏಷ್ಯಾ ಖಂಡದಲ್ಲೇ ಬಹಳ ಪ್ರಸಿದ್ಧಿ ಹೊಂದಿರತಕ್ಕಂಥ ಈ ಒಂದು ಜಾಗ, ಈ ಒಂದು ಏಕಶಿಲಾ ಬೆಟ್ಟ ಕೂಡ ಈಗ ತೋರಿಸ್ತೀನಿ. ಇದನ್ನು ಕೂಡ ಇದು ನೋಡಿ, ಹಳೆಯ ಸಿವಿಲ್ ನ್ಯಾಯಾಧೀಶರ ಹಿರಿಯ ಶ್ರೇಣಿ ಪ್ರಥಮ ದರ್ಜೆ ನ್ಯಾಯಿಕ ದಂಡಾಧಿಕಾರಿಗಳ ನ್ಯಾಯಾಲಯ ಮಧುಗಿರಿ. ಬೆಟ್ಟ ಹತ್ತಕ್ಕಾಗೋದಿಲ್ಲ, ಯಾಕಂದರೆ ಈಗಾಗಲೇ ಸಮಯ ತುಂಬ ತಡ ಆಗಿದೆ. ಇಲ್ಲಿ ಬೆಟ್ಟ ಹತ್ತಬೇಕು ಅಂದರೆ ಬೆಳಗ್ಗಿನ ಜಾವ ಒಂದು 5-6 ಗಂಟೆಗೆ ಬಂದರೆ ಒಂದು 2 ರಿಂದ 3 ಅವರಲ್ಲಿ ಬೆಟ್ಟ ಹತ್ತಿ ಇಳಿಬೋದು. ಟ್ರೆಕ್ಕಿಂಗ್ ಮಾಡೋರಿಗೆ ತುಂಬ ಹೇಳಿ ಮಾಡಿಸಿದ ಜಾಗ ಇದು. ಇದರ ಸದುಪಯೋಗ ಎಲ್ಲರೂ ಪಡ್ಕೋಬೇಕು. ನಾವು ಇವತ್ತು ಇದರ ಬಗ್ಗೆ ಸ್ವಲ್ಪ ವಿಚಾರಗಳನ್ನು ತಿಳ್ಕೊತೀವಿ. ಮುಂದಿನ ವಿಡಿಯೋದಲ್ಲಿ ಎಲ್ಲ ವಿಚಾರಗಳನ್ನು ವಿಡಿಯೋದಲ್ಲಿ ಹಾಕ್ತೀನಿ. ನೋಡಿ, ಇದು ಬೃಹತ್ ಆಲದ ಮರ, ತುಂಬ ದೊಡ್ಡ ಆಲದ ಮರ. ಇಲ್ಲಿ ವಸತಿ ಸಮುಚ್ಚಯಗಳಿದ್ದಾವೆ. ಅಷ್ಟು ಪೂರ್ತಿ ಆಲದ ಮರ ಆವರಿಸಿದೆ. ಇದನ್ನು ಯಾವುದೇ ತೊಂದರೆ ಮಾಡದೆ ಹಾಗೆ ಉಳಿಸಿದ್ದಾರೆ. ನಿಜವಾಗೂ ಅವರಿಗೆ ತುಂಬ ಧನ್ಯವಾದಗಳು. ನೋಡಿ, ಇದು 16ನೇ ಶತಮಾನದಲ್ಲಿ ಸ್ಥಾಪನೆಯಾದಂಥ ಒಂದು ಕಟ್ಟಡ. ಚಿಕ್ಕಪ್ಪಗೌಡ ಅಂತಕ್ಕಂಥ ಒಬ್ಬ ಸಾಮಂತ ರಾಜರು ನಿರ್ಮಿಸಿರ್ತಕ್ಕಂಥ ಮಂಟಪ. ನೀವು ಮಧುಗಿರಿ ಬೆಟ್ಟಕ್ಕೆ ಹೋಗುವ ದಾರಿಯಲ್ಲೇ ಈ ಒಂದು ಮಂಟಪ ನಮ್ಮನ್ನು ಸ್ವಾಗತ ಮಾಡುತ್ತೆ. ಇಲ್ಲಿ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಹಾಗೂ ಶೌಚಾಲಯ ವ್ಯವಸ್ಥೆ ಕೂಡ ಇದೆ. ಬೆಟ್ಟಕ್ಕೆ ಹತ್ತಿ ಇಳಿಯೋರಿಗೆ, ಚಾರಣ ಮಾಡೋರಿಗೆ ಹೇಳಿ ಮಾಡಿಸಿದ ಜಾಗ. ತುಂಬ ಅದ್ಭುತವಾಗಿದೆ. ಚಾರಣ ಪ್ರಿಯರು ಇದನ್ನು ಉಪಯೋಗಿಸ್ಕೋಬಹುದು. ನೋಡಿ, ಇದು ಶ್ರೀ ಕೋಟೆ ಕೋದಂಡರಾಮಸ್ವಾಮಿ ದೇವಸ್ಥಾನ ಮಧುಗಿರಿ. ತುಂಬ ಹಳೆಯ ಕಾಲದ ದೇವಸ್ಥಾನ ಕೂಡ, ತುಂಬ ಚೆನ್ನಾಗಿದೆ. ಹಾಗೆ ನೋಡಿ, ಮಧುಗಿರಿ ಬೆಟ್ಟ ಕೋಟೆ ಕೊತ್ತಲಗಳನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಖಂಡಿತ ಸಮಯಾವಕಾಶ ಇದ್ದರೆ ಅಥವಾ ನೀವೇನಾದರೂ ಒಂದು ಚಿತ್ರಗಳು ಅಥವಾ ಐತಿಹಾಸಿಕ ಸ್ಥಳಗಳನ್ನು ನೋಡಬೇಕು ಅಂತಿದ್ದರೆ ಅದರಲ್ಲಿ ಮಧುಗಿರಿ ಬೆಟ್ಟ ಕೂಡ ಒಂದು ಸ್ಥಾನ ಪಡೆದಿದೆ. ನೀವು ಬಂದು ವಿದೇಶಿ ಪ್ರವಾಸ ಹಾಗೆ ಹೀಗೆ ಅಂತ ಮನಸ್ಸಲ್ಲಿ ಇಟ್ಕೊಂಡಿರೋದು ಖಂಡಿತ ಈ ಒಂದು ಬೆಟ್ಟಕ್ಕೆ ಭೇಟಿ ಕೊಡ್ಬೋದು. ಅದ್ಭುತವಾಗಿದೆ. ನೋಡಿ, ಇದು ಸ್ವಾಗತ ಗೋಪುರ. ಬೆಟ್ಟಕ್ಕೆ ಚಾರಣ ಮಾಡ್ತಕ್ಕಂಥ ಗೋಪುರ ಇದು. ಹಾಗೆ ನೋಡಿ, ಇದು ತುಂಬ ಹಳೆಯ ಕಾಲದ ಒಂದು ಕಟ್ಟಡ. ಅದನ್ನು ಹೆಂಚುಗಳಿಂದ ಒರೆಸಿ ನವೀಕರಣ ಮಾಡಿದ್ದಾರೆ ಅನಿಸುತ್ತೆ. ಬಟ್ ತುಂಬ ಚೆನ್ನಾಗಿದೆ. ಬೆಟ್ಟಕ್ಕೆ ಹತ್ತೋದಕ್ಕೆ ಉತ್ತಮವಾದ ದಾರಿ ಸೌಲಭ್ಯವನ್ನು ಮಾಡಿದ್ದಾರೆ. ರಸ್ತೆ ಕಲ್ಲುಗಳನ್ನು, ನೆಲಹಾಸುಗಳು ಹಾಕಿ ತುಂಬ ಚೆನ್ನಾಗಿದೆ. ನಾವು ಬೆಟ್ಟ ಪೂರ್ತಿ ಹತ್ತಕ್ಕಾಗೋದಿಲ್ಲ ಈಗ. ಇನ್ನೊಮ್ಮೆ ಈ ಕಡೆ ಬಂದಾಗ ಈ ಒಂದು ವಿಡಿಯೋ ಮಾಡಿ ನಾನು ಹಾಕ್ತೀನಿ. ಇದ್ರ ಬಗ್ಗೆ ಮಾಹಿತಿ ಪೂರ್ತಿ. ತುಂಬ ತಿಳ್ಕೊಳ್ತಕ್ಕಂಥ ವಿಚಾರ ಕೂಡ ಇದೆ, ಒಂದು ಇತಿಹಾಸ ಕೂಡ ಇದೆ ಇಲ್ಲಿ. ನೋಡಿ, ನೀವು ಮಧುಗಿರಿ ಬೆಟ್ಟವನ್ನು ಹತ್ತೋದಕ್ಕೆ ಪ್ರಾರಂಭವಾದಾಗ ಮತ್ತೊಂದು ನಿಮಗೆ ದ್ವಾರಬಾಗಿಲು ಸಿಗುತ್ತೆ. ದ್ವಾರಬಾಗಿಲು ನೋಡಬೇಕಾದ್ರೆ ತುಂಬ ಚೆನ್ನಾಗಿದೆ. ಹೀಗೆಲ್ಲ ಇತ್ತ ಅಂತ ಒಂದು ನಮಗೆ ಇತಿಹಾಸದ ನೆನಪಾಗುತ್ತೆ. ನೋಡಿ, ತುಂಬ ಚೆನ್ನಾಗಿದೆ. ಆಮೇಲೆ ಅಲ್ಲಲ್ಲಿ ಬೆಟ್ಟ ಹತ್ಬೇಕಾದ್ರೆ ವಿಶ್ರಾಂತಿ ಮಾಡ್ಕೊಳ್ಳೋಕ್ಕೆ ಒಳ್ಳೊಳ್ಳೆ ಜಾಗಗಳನ್ನು ವ್ಯವಸ್ಥೆ ಮಾಡಿದ್ದಾರೆ. CCTV ಎಲ್ಲ ಇದೆ ಇದರಲ್ಲಿ. ತುಂಬ ಚೆನ್ನಾಗಿದೆ. ನೋಡಿ, CCTVಯಲ್ಲಿ ಗೋಪುರ, ಬೆಟ್ಟ,
ಬಾಗಿಲು ಬೆಟ್ಟ ಹತ್ತೋದಕ್ಕೆ. ಸಾಮಾನ್ಯವಾಗಿ ಬೆಟ್ಟದ ಮೇಲೆ ಹೋಗ್ತಕ್ಕಂಥವ್ರು ಯಾರೂ ಪ್ಲಾಸ್ಟಿಕ್ ಬಾಟಲ್ ಕವರು ತೆಗೆದುಕೊಂಡು ಹೋಗೋಗಿಲ್ಲ. ಒಂದು ವೇಳೆ ನೀರಿನ ಅವಶ್ಯಕತೆ ಇದ್ದರೆ ನೀವು ಮನೆಯಿಂದ ತಂದಂಥ ಒಂದು ಲೋಹದ ಬಾಟಲ್ಗಳನ್ನ ತಗೊಂಡು ಹೋಗ್ಬೋದು, ನೀರು ಕುಡಿಬೋದು. ಒಂದು ವೇಳೆ ಏನಾದರೂ ನಿಮಗೆ ಪ್ಲಾಸ್ಟಿಕ್ ಕಂಡು ಬಂದಲ್ಲಿ ತಂದು ಅದು ಹಾಕೋದಕ್ಕೆ ಕೆಲವು ಡಸ್ಟ್ಬಿನ್ಗಳನ್ನು ಇಲ್ಲಿಟ್ಟಿದ್ದಾರೆ, ಇಲ್ಲಿ ಹಾಕ್ಬೋದು. ನೀವು ತುಂಬ ಸ್ವಚ್ಛತೆ ಕಾಪಾಡಿದ್ದಾರೆ. ಇಲ್ಲಿಗೆ ಬರ್ತಕ್ಕಂಥ ಎಲ್ರಿಗೂ ಕೂಡ ನಾನು ಅದನ್ನೇ ಹೇಳ್ತೀನಿ, ತುಂಬ ಸ್ವಚ್ಛತೆ ಇಟ್ಕೋಬೇಕು ಅಂತ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಿಮಗೆ ಇದರ ಬಗ್ಗೆ ಇನ್ನೂ ವಿಚಾರಗಳನ್ನು ತಿಳಿಸ್ತೀನಿ. ನಾನು ಹೋದ ಕಡೆಯಲ್ಲಿ ಯಾವುದಾದ್ರೂ ಐತಿಹಾಸಿಕ ಸ್ಥಳಗಳು ಅಥವಾ ದೇವಸ್ಥಾನಗಳು, ಐತಿಹಾಸಿಕವಾದಂಥ ಯಾವುದೇ ಒಂದು ಸ್ಥಳಗಳ ಇದ್ದರೆ ಅದರ ವಿಚಾರ ತಿಳಿದು ನಿಮಗೆ ತಿಳಿಸ್ತೀನಿ. ಧನ್ಯವಾದಗಳು.